ಆಕಾಶವಾಣಿ ಮಡಿಕೇರಿ. ಚಿತ್ತ ಚಿತ್ತಾರ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ವಿದ್ಯಾನಂದ ಶೆಣೈ. ಕೇಳಿ ಚಿತ್ತ ಚಿತ್ತಾರ. ಆತ್ಮೀಯ ಶ್ರೋತೃಗಳೇ, ಇವತ್ತಿನ ಚಿತ್ತ ಚಿತ್ತಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಈ ಅನೌಪಚಾರಿಕ ಮಾತುಕತೆಯ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸೇವಾ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅದರ ಸಾಂಸ್ಕೃತಿಕ ವೇದಿಕೆಯ ರಾಜ್ಯ ಸಂಚಾಲಕರಾದ ವಿದ್ಯಾನಂದ ಶೆಣೈ ಅವರು ಬಂದಿದ್ದಾರೆ. ಇವ್ರ ಜೊತೆ ಮಾತುಕತೆಗೆ ನನ್ನ ಜೊತೆಗೆ ಶಾರದಾ ನಂಜಪ್ಪ ಅವರು ಕೂಡ ಇದ್ದಾರೆ. ಶಾರದಾ ಅವರೇ, ಇವರು ಪರಿಚಯನ ಮೊದಲು ನಾವು ಮಾಡಿಕೊಡ್ಬೇಕು. ಇವರು ರಾಜ್ಯದಾದ್ಯಂತ ಭಾರತ ದರ್ಶನ ಅಂತ ಹೇಳಿ ಉಪನ್ಯಾಸ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮವನ್ನು ಅವರು ನೀಡ್ತಾ ಬಂದಿದ್ದಾರೆ. ಕಳೆದ ಹಲವಾರು ವರ್ಷ ಮಡಿಕೇರಿಯಲ್ಲಿ ಕೂಡ ಆಯೋಜಿಸಲಾಗಿತ್ತು. ಜೊತೆಗೆ ದೇಶದ ಬಹುತೇಕ ಭಾಗಗಳಲ್ಲಿ ಈ ಭಾರತ ದರ್ಶನ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ಒಂದು ಸೇವಾ ಸಂಸ್ಥೆಯ ಹಿರಿತನ ಕೂಡ ಇವರದ್ದು, ಅನುಭವಸ್ಥರು ಕೂಡ. ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆಯೋಣ ಅಂಥೇಳಿ ಅವ್ರನ್ನ ಸ್ಟುಡಿಯೋಗೆ ಕರೆಸಿದ್ದು. ಶೆಣೈ ಅವರೇ, ನಿಮಗೆ ನಮ್ಮ ನಿಲಯ, ನಮ್ಮೆಲ್ಲ ಕೇಳುಗರ ಬಳಗದ ಪರವಾಗಿ ನಿಮಗೆ ಸ್ವಾಗತ. ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮ್ಮ ಹತ್ರ ಬಹಳ ಮಾತಾಡೋದಿದೆ ಶೆಣೈ ಅವರೇ. ಎಲ್ಲಿಂದ ವಿಷಯ ಹೌದು, ಸಮಸ್ಯೆಯಿಂದ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಿಲ್ಲ ನನಗೀಗ. ಈಗ ನನಗನ್ಸುತ್ತೆ, ಸಾಮಾನ್ಯ ಒಂದು 4-6 ಜನ ಒಟ್ಟು ಸೇರಿದಾಗ, ಯಾವುದೇ ಸಭೆ ಸಮಾರಂಭಗಳಿರಲಿ, ಸುಮ್ಮನೆ ಮಾತಿಗೆ ಕೂತಾಗ ನಿರಾಶೆ ಮೊದಲ ಮಾತುಕತೆ ಆಗುತ್ತೆ, ಮಾತುಕತೆ ಮೊದಲ ಪೀಠಿಕೆ ಆಗುತ್ತೆ. ಎಲ್ಲಿ ನೋಡಿದ್ರು ಒಂದು ರೀತಿ ನೆಗೆಟಿವಿಟಿನೇ ಇದೆ. ಈ ದೇಶನ ಸುಧಾರಿಸೋದು ಯಾರಪ್ಪ, ಭಗವಂತನೇ ಬರಬೇಕೇನೋ ಅಂತ. ಎಲ್ಲಿ ನೋಡಿದ್ರು ಒಂದು ರೀತಿಯ ಅವ್ಯವಸ್ಥೆಯ ಆಗ್ರಹಗಳು, ಭ್ರಷ್ಟಾಚಾರ, ಸಮಸ್ಯೆಗಳು, ಈ ಥರದ ಒಂದು ನೆಗೆಟಿವ್ ವಿಷಯಗಳೇ ಮಾತುಕತೆ ಪ್ರಧಾನ ಆಗಿರುತ್ತೆ. ಬಹುಶಃ ಇದನ್ನು ನೀವು ಗಮನಿಸಿರ್ಬೋದು ಅನಿಸುತ್ತೆ. ಈ ರೀತಿಯ ಒಂದು ಕಾಲದಲ್ಲಿ ಭಾರತದಿಂದ ಏನು ಹೊಸ ಸಂಗತಿ ಬರುತ್ತೆ ಅಂತ ವಿಶ್ವದಾದ್ಯಂತ ಎಲ್ಲ ಕಾಯುವ ಪರಿಸ್ಥಿತಿ ಇತ್ತಂತೆ. ಇವತ್ತು ತೀರ ಬದಲಾಗಿದೆಯಲ್ಲ. ದೇಶದ ವಿವಿಧೆಡೆಗಳು ಸಂಚಾರ ಮಾಡಿದಂಥವ್ರು ನೀವು, ನಿಮಗೇನು ಅನಿಸುತ್ತೆ? ಇದು ಎಷ್ಟರ ಮಟ್ಟಿಗೆ ಈ ರೀತಿಯ ನೆಗೆಟಿವ್ ಥಿಂಕಿಂಗ್ ಬರಲಿಕ್ಕೆ ಕಾರಣ ಆಗಿರ್ಬೋದು ಅಂತ ಅನಿಸುತ್ತೆ ನಿಮಗೆ? ನಿರಾಶೆಯ ವಾತಾವರಣ ಮೇಲ್ನೋಟಕ್ಕೆ ಅಲ್ಲಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಆದರೆ ಇದು ಸತ್ಯ ಅಂತ ನನಗೆ ಅನ್ನಿಸಲ್ಲ. ಇದಕ್ಕಿಂತ ಘೋರವಾಗಿರತಕ್ಕಂಥ ಆತ್ಮವಿಸ್ಮೃತಿ ಮತ್ತು ನಿರಾಶೆಯ ವಾತಾವರಣದಲ್ಲಿ ಭಾರತ ಯಶಸ್ವಿಯಾಗಿ ಪಾರಾಗಿ ಹೊರಗೆ ಬಂದಿದೆ. ವಿವೇಕಾನಂದರು ಅಮೆರಿಕಕ್ಕೆ ಹೊರಟಾಗ ನಮ್ಮ ದೇಶದಲ್ಲಿ ಒಂದು ಉತ್ಸಾಹದ ವಾತಾವರಣ ಇರಲಿಲ್ಲ. ಒಬ್ಬ ಕನ್ನಡದ ಕವಿ ಹೇಳ್ತಾನೆ, ಮಾತಿರದ ಕಂಠದೊಳು ಭಯಭೀತ ಭಾವದೊಳು ರಾಷ್ಟ್ರ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು. ಈ ಸ್ಥಿತಿ ಇದ್ದಾಗ ವಿವೇಕಾನಂದರು ಅಲ್ಲಿ ಹೋದರು. ಈ ನಿರಾಶೆಯ ಛಾಯೆ ಸಮಾಜದಲ್ಲಿ ಅಡರಿತ್ತು. ಆದರೆ ವಿವೇಕಾನಂದರ ಹೃದಯಕ್ಕದು ತಲುಪಲಿಲ್ಲ, ಅವರು ಸ್ವೀಕಾರ ಮಾಡಲಿಲ್ಲ. ವಿಶ್ವದಾದ್ಯಂತ ಸಂಚಾರ ಮಾಡಿ ತಮ್ಮ ಬೌದ್ಧಿಕ ಪ್ರಖರತೆಯಿಂದ ಯುರೋಪ್ ಮತ್ತು ಅಮೆರಿಕ ಖಂಡಗಳನ್ನು ಅಲುಗಾಡಿಸಿ ಭಾರತದಲ್ಲೊಂದು ನವಚೈತನ್ಯವನ್ನು ನಿರ್ಮಾಣ ಮಾಡಿದರು. ಇವತ್ತು ಕೆಲವು ಹಿರಿಯರ ನಡವಳಿಕೆಗಳನ್ನು ನೋಡಿ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರತಕ್ಕಂಥ ನಡವಳಿಕೆಗಳ ತಾರತಮ್ಯದಿಂದ ಹೊಸ ಜನಾಂಗಕ್ಕೆ ಒಂದು ಸ್ವಲ್ಪ ನಿರಾಸೆ ಬಂದಿರಬಹುದು. ಆದರೆ ಸಮಾಜದ ಬಗ್ಗೆ ಕಳಕಳಿದು ಯೋಚನೆ ಮಾಡತಕ್ಕಂಥ ಕೆಲವು ಮಂದಿ ಹೊರಗಡೆ ಬಂದರೆ ವಿವೇಕಾನಂದರು ಆವತ್ತು ಮಾಡಿರತಕ್ಕಂಥ ಪವಾಡವನ್ನು ಇವತ್ತೂ ಮಾಡಲಿಕ್ಕೆ ಸಾಧ್ಯ. 10 ಕಡೆ ಹೋದಾಗ ನನಗೆ ಅನುಭವಕ್ಕೆ ಬಂದಿದೆ. ರವೀಂದ್ರನಾಥ್ ಠಾಗೂರ್ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾರೆ, ಸೂರ್ಯ ಮುಳುಗದ ಅಂತ ಅಳ್ತಾ ಕೂತ್ರೆ ನಕ್ಷತ್ರ ನೋಡೋ ಭಾಗ್ಯನೂ ಕಳ್ಕೋತೀವಿ. ಹಾಗಾಗಿ ಅದಕ್ಕಾಗಿ ಅಳದಲೆ ನಾಳಿನ ಬದಲಾವಣೆಯ ಹೊಣೆಗಾರಿಕೆ ನಮ್ಮೇಲಿದೆ ಅನ್ನತಕ್ಕಂಥ ಭಾವನೆಯಿಂದ ಯೋಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಸಾಕಷ್ಟಿದೆ. ಅವ್ರನ್ನ ಗುರುತಿಸಿ ಒಟ್ಟಿಗೆ ತರತಕ್ಕಂಥ ಪ್ರಯತ್ನ ಮಾಡಿದಾಗ ಇವತ್ತಿನ ಪರಿಸ್ಥಿತಿ ಖಂಡಿತ ಬದಲಾವಣೆ ಆಗುತ್ತೆ. ಕೇವಲ ಪತ್ರಿಕೆಗಳಲ್ಲಿ ಹೊರಗಡೆ ಬರತಕ್ಕಂಥ ಹೆಡ್ಲೈನ್ಸ್ ಆಧಾರದ ಮೇಲೆ ರಾಷ್ಟ್ರದ ಪರಿಸ್ಥಿತಿ ಯೋಚನೆ ಮಾಡಬಾರ್ದು. ಆತ್ಮವಿಶ್ವಾಸ ತುಂಬತಕ್ಕಂಥ 1000 ಸಂಗತಿಗಳು ಈ ನೆಲದಲ್ಲಿ ನಡೀತಿದ್ದಾವೆ. ಸ್ವಾತಂತ್ರ್ಯೋತ್ತರ ಭಾರತದ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಅಲ್ಲಲ್ಲಿ ಕಾಣ್ತಿರೋದನ್ನೇ ಯುವಕರಿಗೆ ತೋರಿಸ್ತಕ್ಕಂಥ ಪರಿಚಯಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಅದನ್ನು ಮಾಡಿದರೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಈ ಪರಿಸ್ಥಿತಿಯಿಂದ ನಮ್ಮ ದೇಶ ಹೊರಗೆ ಬರುತ್ತೆ ಅಂತ ನನಗನ್ಸುತ್ತೆ. ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದಲ್ಲೇ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ.
ಈಗ ಹೇಳಿದ ಹಾಗೆ ಜೀವನದಲ್ಲಿ ನಮ್ಮ ಜನಕ್ಕೆ ಶ್ರದ್ಧೆ ಹೆಚ್ಚಬೇಕು ಅಂತ ಡಿ ವಿ ಜಿ ಅವರು ಒಂದು ಕಡೆ ಹೇಳಿದ್ದಾರೆ. ದಿನಕ್ಕೆ ಮುಂದಕ್ಕೆ ಹೋಗ್ಬೇಕಲ್ಲದೆ ಹಿಂದಕ್ಕೆ ಬರಬಾರ್ದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಯುವ ಜನತೆಗೆ ಜೀವನದಲ್ಲಿ ಉತ್ಸಾಹ ಹೆಚ್ಚಿಸ್ಲಿಕ್ಕೆ ಏನ್ ಮಾಡಬಹುದು ಅಂತ ನಿಮ್ಗನ್ಸ? ಸಾಕಷ್ಟು ಕಡೆ ಸುತ್ತಿ ಬಂದವರು ನೀವು. ಕಣ್ಮುಂದೊಂದು ಒಳ್ಳೆ ಆದರ್ಶ ಇದ್ದಾಗ ಎಂಥ ವ್ಯಕ್ತಿಯೂ ಸಹ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾನೆ. ಒಂದು ಗೆರೆ ಅದನ್ನು ಚಿಕ್ಕದು ಮಾಡಬೇಕಾದ್ರೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಹಾಕಿದರೆ ಆಯಿತು, ಅದು ಅವನಿಗೆ ಕಾಣುತ್ತೆ. ಹೀಗಾಗಿ ನಮ್ಮ ಭೂತಕಾಲದಲ್ಲಿ ಭಾರತ ಅದ್ಭುತವಾಗಿರತಕ್ಕಂಥ ಸಾಧನೆಗಳನ್ನು ಮಾಡಿದೆ. ಸ್ವಲ್ಪ ನಮ್ಮ ಸಮಾಜದ ಯುವಕರಿಗೆ ಅದನ್ನು ನೆನಪು ಮಾಡಿಕೊಟ್ರೆ ಅವರ ಕಣ್ಣುಗಳಲ್ಲಿ ನಾಳಿನ ಭಾರತದ ಬೆಳಕಿದೆ, ಅದಕ್ಕೆ ಇನ್ನಷ್ಟು ಹೊಳಪು ಬರುತ್ತೆ. ಉದಾಹರಣೆಗೆ ನಾನು ಅನೇಕ ಕಡೆ ಹೋದಾಗ ಮೆಲುಕು ಹಾಕ್ತೀನಿ, ಎಲ್ಲದಕ್ಕೂ ಪಾಶ್ಚಿಮಾತ್ಯ ಅನುಕರಣೆ ಬೇಕಾ? ಹೇಳ್ತಾರೆ, ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಬರದಲೇ ಇದ್ದಿದ್ದರೆ ಭಾರತ ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗ್ತಿರಲಿಲ್ಲ, ವಿಜ್ಞಾನದ ಹೆಬ್ಬಾಗಿಲನ್ನು ತೆರೆಸಿದ್ದು ಅವರು ಅಂತ ಹೇಳ್ತಾರೆ. ನನಗೆ ಹಾಗನ್ಸಲ್ಲ. ಧರಂಪಾಲ್ ಅಂಥೇಳಿ ಬಹಳ ದೊಡ್ಡ ಮಹಾತ್ಮ ಗಾಂಧೀಜಿಯವರ ಡೈರೆಕ್ಟ್ ಡಿಸೈಪಲ್, ಅವರೊಂದು ಪುಸ್ತಕ ಬರೆದಿದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ 18th century. ಬ್ರಿಟಿಷ್ ಆಗಮನಕ್ಕೆ ಮುಂಚೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಎಷ್ಟು ಏರುಗತಿಯಲ್ಲಿದ್ವು ಅನ್ನುವಂಥದ್ದನ್ನು ಬ್ರಿಟಿಷರೇ ದಾಖಲೆ ಮಾಡಿರ್ತಕ್ಕಂಥ ಸಂಗತಿಗಳ ಆಧಾರದ ಮೇಲೆ ಇವರು ನಿರೂಪಿಸ್ತಾ ಹೋಗ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್, ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಪ್ಯಾಲೇಸಿನ ಮ್ಯೂಸಿಯಂನಲ್ಲಿ ಭಗವಾನ್ ಬುದ್ಧನ ಒಂದು ವಿಗ್ರಹ ಇದೆ. ಸುಮಾರು 6 ಅಡಿ 7 ಇಂಚ್ ಎತ್ತರದ 1 ಟನ್ ತೂಕದ ಒಂದು ವಿಗ್ರಹ, ಕಂಚಿನ ವಿಗ್ರಹ. ನಿಂತ ನಿಲುವಿನ ಮಂದಸ್ಮಿತ ಬುದ್ಧನ ಆ ವಿಗ್ರಹ ಹತ್ತಿರದಿಂದ ನೋಡಬೇಕು, ಅವನೊಂದು ಗೌನ್ ನಿಲುವಂಗಿ ಧರಿಸಿದ್ದಾನೆ. 1400 ವರ್ಷಗಳ ಹಿಂದೆ ಬಿಹಾರದಲ್ಲೇ ತಯಾರಾಗಿರತಕ್ಕಂಥ ವಿಗ್ರಹ. ಬ್ರಿಟಿಷರಲ್ಲಿ ಶಾಸನ ಮಾಡುವಾಗ ಅದನ್ನು ಎತ್ಕೊಂಡು ಹೋದರು ತಮ್ಮ ದೇಶಕ್ಕೆ. ಆ ವಿಗ್ರಹದ ವೈಭವ ಏನು? ಅವನು ನಿಲುವಂಗಿ ಧರಿಸಿದ್ದು ನಿಮ್ಗೆ ಕಾಣುತ್ತೆ, ಆದರೆ ಆ ನಿಲುವಂಗಿ, ಲೋಹದ ನಿಲುವಂಗಿ, ಅದು ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಅಂದರೆ ನಿಲುವಂಗಿಯ ಒಳಗಿಂದ ಭಗವಾನ್ ಬುದ್ಧನ ದೇಹದ ಅವಯವಗಳು ಕಾಣ್ತವೆ. 1400 ವರ್ಷದ ಹಿಂದೆ ಈ ದೇಶದ ಜನ ಲೋಹದಲ್ಲಿ ಟ್ರಾನ್ಸ್ಪರೆನ್ಸಿನ ಸಿದ್ಧಪಡಿಸಿದ್ರು. ಅಂದರೆ ವಿಜ್ಞಾನದಲ್ಲಿ ನಾವು ಎಷ್ಟು ಮುಂದಕ್ಕೆ ಹೋಗಿದ್ವಿ. ಇದನ್ನು ಯಾವುದೇ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗೋ ವಿಜ್ಞಾನದ ವಿದ್ಯಾರ್ಥಿಗೋ ತಿಳಿಸಿದ್ರೆ ಅವನ ಎದೆ ಅರಳಲ್ವಾ? ಅವನು ನಿರಾಸೆ ಹೆಂಗೆ ಬರಲಿಕ್ಕೆ ಸಾಧ್ಯ? ನಮ್ಮ ಪೂರ್ವಜರು ಇಂಥ ಸಾಧನೆ ಮಾಡಿದ್ದಾರೆ, ಅದನ್ನು ಮೀರಿಸಿ ಈ ರಾಷ್ಟ್ರಕ್ಕೆ ನಾನೇನಾದರೂ ಮಾಡಬೇಕು. ಸೂಪರ್ ಕಂಪ್ಯೂಟರ್ ನಮಗೆ ಅಮೆರಿಕ ಕೊಡಲಿಲ್ಲ, ಆ ಚಾಲೆಂಜನ್ನು ಈ ದೇಶ ತೆಗೆದುಕೊಳ್ತಲ್ಲ. ಪುಣಾದ ಖಡಕ್ ವಾಸ್ಲಾದಲ್ಲಿ ಡಾಕ್ಟರ್ ವಿಜಯ್ ಭಾಟ್ಕರ್ ನೇತೃತ್ವದಲ್ಲಿ ಹೊಸ ಯಂಗ್ ಎಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ 1-2 ವರ್ಷದಲ್ಲೇ ಅಮೆರಿಕಕ್ಕಿಂತ ಉತ್ಕೃಷ್ಟ ಸೂಪರ್ ಕಂಪ್ಯೂಟರ್ ತಯಾರು ಮಾಡಿದ್ರಲ್ಲ, ಕ್ರಯೋಜನಿಕ್ ಇಂಜಿನ್ ತಯಾರು ಮಾಡಿದ್ರಲ್ಲ, ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸ್ವಾವಲಂಬಿ ಆದವಲ್ಲ. ಇಂಥ 1000 ವಿಶ್ವಾಸದ ಹೆಜ್ಜೆಗಳನ್ನು ಭಾರತ ಇಟ್ಟಿದೆ. ಅದನ್ನು ನಮ್ಮ ಯುವಕರಿಗೆ ತಿಳಿಸಿದರೆ ದೇ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಆ ನಿರಾಸೆಯ ಭಾವನೆಯಿಂದ ಹೊರಗೆ ಬರ್ತಾರೆ ಅಂತ ತಿಳಿಸ್ಕೊಡುವಲ್ಲಿ ವಿಫಲರಾಗಿದ್ದೇವೆ ಅಂತ ಅನ್ಸುತ್ತೆ. ನಿಜ, ನಾವು ಹೇಳೋದ್ರಲ್ಲಿ ಹಿಂದಡಿ ಇಟ್ಟಿದ್ದೇವೆ. ನಾವು ಇಲ್ಲದನ್ನು ಹೇಳೋದು ಬೇಡ, ನಮ್ಮವರು ಮಾಡಿದ್ದನ್ನು ಮಾಡ್ತಾ ಇರೋದನ್ನು ಹೇಳಿದ್ರೆ ಸಾಕು, ಸಾಕಷ್ಟು ಬದಲಾವಣೆ ಬರುತ್ತೆ ಅಂತ ನನಗನ್ಸುತ್ತೆ. ನಿಜ, ಒಂದು ರೀತಿಯ ವಿಸ್ಮೃತಿ. ಎಲ್ಲರ ಕಣ್ಣು ಸಾಮಾನ್ಯವಾಗಿ ಇರೋದು ನಮ್ಮ ಯುವಶಕ್ತಿ ಮೇಲೆ. ಯುವಶಕ್ತಿಯ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು, ಹಿಮಾಲಯ ಶಿಖರವನ್ನು ಎತ್ತಬಹುದು ಅಂತ. ಅದನ್ನು ಪುನಃ ಅವರ ಒಂದು
ಆ ವಿಸ್ಮೃತಿನ ಸರಿಸಿ ಅವರ ಶಕ್ತಿನ ಜ್ಞಾಪಕ ಮಾಡುವಂಥ ಜಾಂಬವನ ಕೆಲಸ ನಾವು ಮಾಡಬೇಕಾಗಿದೆ, ನಿಜ. ಆದರೆ ಇವತ್ತಿನ ಯುವ ಶಕ್ತಿ ಬಹುತೇಕ ಬಹುಶಃ ಇದು ನನ್ನ ಮಿತಿಯೊಳಗಿನ ಯೋಚನೆ ಇರ್ಬೋದೇನೋ, ಏನು ಅಂತಂದರೆ ಇವತ್ತು ಕ್ರಯೋಜನಿಕ್ ಇಂಜಿನ್ ಇರ್ಬೋದು, ಪರಮ್ ಕಂಪ್ಯೂಟರ್ ಇರ್ಬೋದು, ಈ ರೀತಿಯ ಅತ್ಯಾಧುನಿಕ ಹತ್ಯಾರಗಳನ್ನ ಮಾತ್ರ ನಾವು ತಯಾರು ಮಾಡಿದ್ದೀವಿ, ನಮ್ಮ ಮಾತ್ರ ಸಾಧ್ಯ ಇದೆ. ವಿಜ್ಞಾನದ ಬಗ್ಗೆ ಮಾತಾಡಿ ಹುಡುಗರು ಯೋಚನೆ ಮಾಡ್ತಾರೆ, ಹುಡುಗರು ಸ್ವಲ್ಪ ಕಿವಿ ಕೊಡ್ತಾರೆ. ಅದೇ ನಮ್ಮ ಹಿಸ್ಟ್ರಿ, ನಮ್ಮ ಪುರಾಣಗಳನ್ನು, ನಮ್ಮ ವೇದಗಳನ್ನು ಉದಾಹರಿಸ್ತಾ ಹೋಗಿ ಇದು ನಮಗಾಲ, ಇದು 80 ವರ್ಷ ದಾಟಿದವರಿಗೆ ಅಂತ, ಈ ರೀತಿಯ ಒಂದು ಮನೋಭಾವ ನಮ್ಮ ಯುವ ಶಕ್ತಿಯಲ್ಲಿ ಕಾಣ್ತಾ ಇದೆ ಅಂತ ಅಲ್ಲಲ್ಲಿ ಆರೋಪ ಇದೆ. ನಿಮ್ಗೆ ಅನ್ಸುತ್ತಾ? ಹಾಗೇನಿಲ್ಲ. ನಮ್ಮದೊಂದು ಶಿಕ್ಷಣ ಪದ್ಧತಿ ತುಂಬ ಉತ್ಕೃಷ್ಟವಾಗಿತ್ತು. ಮಹಾತ್ಮ ಗಾಂಧೀಜಿಯವರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ 1931ರಲ್ಲಿ ಲಂಡನ್ನಿಗೆ ಹೋದಾಗ ಆ ಸಭೆಯಲ್ಲಿ ಆಂಗ್ಲರಿಗೆ ಚಾರ್ಜ್ ಮಾಡಿದರು, ಭಾರತದ ಶಿಕ್ಷಣ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಸುಂದರವಾದ ಮರವಾಗಿತ್ತು, ವೃಕ್ಷವಾಗಿತ್ತು, ನೀವು ಅದನ್ನು ಹಾಳು ಮಾಡಿದ್ರಿ ಅಂತ, ನೀವು ಅದನ್ನು ಪ್ರೂವ್ ಮಾಡಬೇಕು ಅಂತ ಅವರಲ್ಲಿಂದ ಆಗ್ರಹ ಮಾಡಿದರು. ಆವಾಗ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು ಆಧಾರ ಇಟ್ಟುಕೊಂಡು ಪುನಃ ನಾನು ಧರ್ಮಪಾಲ್ ನೆನಪು ಮಾಡಿದೆ, ಅವರು ಇಲ್ಲಿ ರಿಸರ್ಚ್ ಮಾಡಿದರು. ದ ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಿಂದಾಗಿ ಧರ್ಮಪಾಲ್ ವಿಶ್ವವಿಖ್ಯಾತರಾದರು. ಭಾರತದ ಯುವಕರು ಪ್ರಾಚೀನ ದರ್ಶನ ಗ್ರಂಥಗಳಿಗೆ ವಿಮುಖರಾಗುವಂತೆ ಮಾಡತಕ್ಕಂಥ ಒಂದು ಪಿತೂರಿಯನ್ನು ಬ್ರಿಟಿಷರು ಮಾಡಿದರು. ಅದರ ಫಲವನ್ನು ನಾವು ಉಣ್ತಾ ಇದ್ದೇವೆ. ಅದಕ್ಕೆ ಮುಂಚೆ ಹಾಗಿರಲಿಲ್ಲ. ಇವತ್ತು ವಿಮುಖರಾಗಿ ಯಾಕಿದ್ದಾರೆ ಅಂತ ಹೇಳಿದರೆ, ಅದರಲ್ಲಿರ್ತಕ್ಕಂಥ ರತ್ನಗಳನ್ನು, ಭಾರತದ ಭದ್ರವಾಗಿರತಕ್ಕಂಥ ಜ್ಞಾನ ಸಂಪತ್ತು ಅದರಲ್ಲಿ ಅಡಗಿದೆ, ವಿಶ್ವದ ಕಲ್ಯಾಣದ ಚಿಂತನೆ ಅದರಲ್ಲಿದೆ ಅಂತ ನಮ್ಮ ಯುವಕರಿಗೆ ನಾವು ಹೇಳ್ತಾ ಇಲ್ಲ. ಹೀಗಾಗಿ ಯಾವುದೋ ಪುರಾಣ, ಯಾವುದೋ ಹರಿಕತೆ, ಯಾವುದೋ ವೇದದ ಸತ್ಸಂಗ ಇಷ್ಟು ಬೇಗ ಬೇಡಪ್ಪ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅಂದಮೇಲೆ ಅವ್ರಿಗೆ ಮೀಸಲಾದದ್ದಂತಕ್ಕಂಥ ಧೋರಣೆ ಅವರಲ್ಲಿ ಬರ್ಲಿಕ್ಕೆ ಕಾರಣ, ಕಳೆದ 200 ವರ್ಷಗಳಿಂದ ಅವರನ್ನು ಈ ಸಾಹಿತ್ಯದ ಹತ್ತಿರಕ್ಕೆ ನಾವು ತರಲಿಕ್ಕೆ ಬಿಡಲಿಲ್ಲ. ನೀವು ಸ್ವಲ್ಪ ಅದರ ಪರಿಚಯ ಮಾಡಿಕೊಟ್ರೆ ಅವರು ಖಂಡಿತವಾಗಿ ಮತ್ತೆ ಪುನಃ ಅದರಲ್ಲಿರ್ತಕ್ಕಂಥ ಸತ್ವವನ್ನು, ಸತ್ಯವನ್ನು ತಮ್ಮ ಜೀವನದ ಭಾಗವನ್ನು ಸ್ವೀಕಾರ ಮಾಡೋದ್ರಲ್ಲಿ ನನಗಂತೂ ಅನುಮಾನ ಇಲ್ಲ. ಸರಿ ಶೆಣೆಯವರೇ, ಹಾಗಾದರೆ ಈಗ ಯುವ ಜನಾಂಗಕ್ಕೆ ಏನನ್ನು ತಲುಪಿಸ್ಬೇಕು, ಅದನ್ನು ತಲುಪಿಸುವ ಜವಾಬ್ದಾರಿ ಯಾರ್ದು? ಒಂದು ಪ್ರಯೋಗ ನಮ್ಮ ದೇಶದಲ್ಲಿ ನಡೀತಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಪ್ರಾಚೀನ ಗುರುಕುಲದ ತತ್ವಜ್ಞಾನವನ್ನು ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಆಧುನಿಕ ವೈಜ್ಞಾನಿಕ ಸಂಗತಿಗಳ ಜೊತೆಗೆ ಸೇರಿಸಿಕೊಂಡು ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಯತ್ನ ದೇಶದ ಹಲವು ಕಡೆ ನಡೀತಿದೆ. ಕರ್ನಾಟಕದಲ್ಲೂ ಒಂದು 2-3 ಕಡೆ ನಡೀತಿದೆ. ಡಾಕ್ಟರ್ ಹಾಮಾನಾಯಕರು, ಡಾಕ್ಟರ್ ಭಾರತೀ ರಮಣಾಚಾರ್ಯರು, ಡಾಕ್ಟರ್ ಹಿರೇಮಠ್ ಅವರು, ಇಂಥ ಶಿಕ್ಷಣ ಕ್ಷೇತ್ರದ ಹಿರಿಯರು ಕೂಡ ಅದನ್ನು ನೋಡಿ ಇದು ಸೊಗಸಾಗಿರತಕ್ಕಂಥ ಪದ್ಧತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಭಾರತ ವೈವಿಧ್ಯಮಯ ದೇಶ. ಈ ವೈವಿಧ್ಯ ಭಾರತದ ಭಾಗ್ಯವಾಗಬೇಕು, ಬಂಡವಾಳವಾಗಬೇಕು. ಭಿನ್ನತೆಗಳು ಏನೇ ಇರಲಿ, ನಾವೆಲ್ಲ ಭಾರತೀಯರು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಅಂತ ಒಂದು ಓಟ ಪ್ರಾರಂಭ ಆಗಿದೆ. ಹ್ಯುಮ್ಯಾನಿಟೀಸಿಗೆ ಮತ್ತು ಬೇಸಿಕ್ ಸೈನ್ಸಿಗೆ ವಿದ್ಯಾರ್ಥಿಗಳ ಕೊರತೆ ಆಗ್ತಿದೆ. ಹ್ಯುಮ್ಯಾನಿಟೀಸ್ನಲ್ಲಿ ಜಗತ್ತಿಗೆ ಏನಾದರೂ ಕೊಡ್ತಕ್ಕಂಥ ಸಾಮರ್ಥ್ಯ ಇರುವಂಥದ್ದು ಭಾರತಕ್ಕೆ ಮಾತ್ರ. ಅಲ್ಲೂ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳು ಬೇಕು. ಆದರೆ ಯಾಕೋ ತಂದೆ ತಾಯಿಗಳಿಗೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಚೆನ್ನಾಗಿ ದುಡಿಬೇಕು ಅಂತ ಆಸೆ ಇರೋದ್ರಿಂದ ಇಲ್ಲೊಂದು ದಿವ್ಯ ನಿರ್ಲಕ್ಷ್ಯ ಇದೆ. ಅದು ಬಹಳ ದಿವಸ ನಡೆಯಲ್ಲ, ಅಲ್ಲೊಂದು ಸ್ಯಾಚುರೇಷನ್ ಪಾಯಿಂಟ್ ಬಂದೇ ಬರ್ತದೆ. ವಿದ್ಯಾರ್ಥಿಗಳನ್ನು ಬದುಕಿನ ಉಳಿದ ಕ್ಷೇತ್ರದ ಕಡೆಗೂ ತಿರುಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಿದರೆ ಅಲ್ಲಿ ಈ ಸಂಗತಿಗಳು ಸಿಗ್ತವೆ. ಆವಾಗ ಸಹಜವಾಗಿ ಇಂಥ ಪ್ರಾಚೀನ ಚಿಂತನೆಗಳಿದ್ದಾವೆ, ಅದಕ್ಕೆ ಅವರು ಎಕ್ಸ್ಪೋಸ್ ಆಗ್ತಾರೆ. ಅವರಿಗೆ ಆ ಮೂಲಕ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಮಹಾರಾಷ್ಟ್ರದಲ್ಲೇ ಪಾಂಡುರಂಗ ಪಂಥ ಅಠವಳೆ ಅಂತ ಒಬ್ಬರು ಮಹಾಪುರುಷರು ಇತ್ತೀಚೆಗೆ ತೀರೋದ್ರು, 82ನೇ ವಯಸ್ಸಿನಲ್ಲಿ ತೀರೋದ್ರು. ಅವರು 1.5 ಲಕ್ಷ ಗ್ರಾಮಗಳಲ್ಲಿ ಯೋಗೇಶ್ವರ ಕೃಷಿ ಅನ್ನೋ ಹೆಸರಿನಲ್ಲಿ
ಪ್ರಾಚೀನ ಜ್ಞಾನವನ್ನು, ಆಧುನಿಕ ವಿಜ್ಞಾನವನ್ನು ಹಳ್ಳಿಯ ಪ್ರತಿ ವ್ಯಕ್ತಿಗೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. 1.5 ಲಕ್ಷ ಗ್ರಾಮಗಳಲ್ಲಿ ಅವರು ಸೇವಾ ಕಾರ್ಯ ನಡೀತು. ಮಹಾರಾಷ್ಟ್ರ, ಗುಜರಾತ್ನಿಂದ ಹರಿಯಾಣದವರೆಗೆ ಕೆಲಸ ಮಾಡಿದರು. ಇವತ್ತಿನ ಪತ್ರಿಕೆಗಳು ಅವ್ರ ಬಗ್ಗೆ ಹೆಚ್ಚು ಬರೋದಿಲ್ಲ. ಇವತ್ತಿನ ಪತ್ರಿಕೆಗಳಲ್ಲಿ ಸೆನ್ಸೇಷನಲ್ ನ್ಯೂಸ್ ಬರ್ತವೆ, ರಚನಾತ್ಮಕ ಸಂಗತಿಗಳು ಸ್ವಲ್ಪ ಕಡಿಮೆ ಬರ್ತವೆ. ನಮ್ಮ ಪತ್ರಿಕೆಗಳು ಸ್ವಲ್ಪ ದೃಷ್ಟಿ ಬದಲಾಯಿಸಿದರೆ ಇಂಥ ಎಷ್ಟು ಕೆಲಸಗಳು. ಈಗ ಬಾಬಾ ಆಮ್ಟೆ ಮಾಡಿರ್ತಕ್ಕಂಥ ಕುಷ್ಠರೋಗಿಗಳ ಕಲ್ಯಾಣದ ಕಾರ್ಯ ಅದ್ಭುತವಾದದ್ದು. ನಮ್ಮ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಹೋಗಿ ಆ ಯುವಕ ಡಾಕ್ಟರ್ ಸುದರ್ಶನ್, ಈಗ ಪ್ರೌಢರು, ತಾರುಣ್ಯದಲ್ಲೇ ಸೋಲಿಗರ ಜೀವನ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರಲ್ಲ. ಅಲ್ಲೇ ಪಕ್ಕದ ಹೆಗ್ಗಡದೇವನ ಕೋಟೆನಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥ ಒಬ್ಬ ಯುವಕ ರಾಮಕೃಷ್ಣ ವಿವೇಕಾನಂದನ ಪ್ರೇರಣೆ ಪಡೆದಿರ್ತಕ್ಕಂಥವ್ರು ವನವಾಸಿಗಳ ಮಧ್ಯದಲ್ಲಿ, ಮತ್ತು ಎಷ್ಟು ಕಷ್ಟ, ಸಂಜೆ 6 ಗಂಟೆ ನಂತರ ಹಳ್ಳಿಯ ಬೀದಿಗಳಿಗೆ ಆನೆಗಳು ದಾಳಿ ಇಡ್ತವೆ, ಚಿರತೆಗಳು ಬರ್ತವೆ. ಅಂಥಲ್ಲಿ ಹೋಗಿ ಯುವಕ ಕೆಲಸ ಮಾಡಿ 10-12 ವರ್ಷದಲ್ಲಿ ಇಡೀ ಏರಿಯಾದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಬದಲಾವಣೆ. ಅವರು ವಿದ್ಯಾವಂತರಾಗಬೇಕು, ರಾಷ್ಟ್ರದ ಮುಖ್ಯ ಧಾರೆಗಳಿಗೆ ತಮ್ಮ ಹೆಗಲು ಹೆಜ್ಜೆಯನ್ನು ಜೋಡಿಸಬೇಕು, ಬದಲಾವಣೆ ತಂದಿದ್ದಾರೆ. ಆದರೆ ಇದೆಲ್ಲ ಇಡೀ ದೇಶದ ಜನಕ್ಕೆ ಗೊತ್ತಾಗತ್ತಾ? ಗೊತ್ತಾಗ್ತಿಲ್ಲ. ಇದು ಸಮಾಜದ ಹೊಣೆ. ಬಾಬಾ ಆಮ್ಟೆ ಹೆಂಗೆ ತಯಾರಾದರು? ಗಾಂಧೀಜಿಯವ್ರ ಮೂಲಕ ತಯಾರಾದರು. ಇದಕ್ಕಿಂತ ತಯಾರಾದದಲ್ಲ. ಅಥವಾ ನಾನು ಸುಬ್ರಹ್ಮಣ್ಯಂದು ಹೇಳಿದೆ, ಸುಬ್ರಹ್ಮಣ್ಯಂ ಹೆಂಗೆ ತಯಾರಾದರು? ಅವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಿದ್ದಾಗ ರಾಮಕೃಷ್ಣ ವಿವೇಕಾನಂದರ ಸಂದೇಶ ಓದಿದ್ರು, ಅವನ ಜೀವನದಲ್ಲಿ ಬದಲಾವಣೆ ಬಂತು. ಪೂನಾದ ಹತ್ರ ರಾಳೆಗಣ ಸಿದ್ದಿ ಅಹಮದ್ನಗರ್ ಡಿಸ್ಟ್ರಿಕ್ಟ್ನಲ್ಲಿ ಡ್ರಾಟ್ ಹಿಟ್ ಏರಿಯಾ, ವರ್ಷಕ್ಕೆ 5 ಇಂಚು ಮಳೆ ಆಗಲ್ಲ. ಆ ಜಾಗದಲ್ಲಿ ಒಬ್ಬ ಎಕ್ಸ್ ಸರ್ವಿಸ್ ಮನ್ ನಿಂತು ಇಡೀ ಗ್ರಾಮದ ಪರಿವರ್ತನೆ ಮಾಡಿದರೆ ಅಣ್ಣಾ ಹಜಾರೆ. ಒಬ್ಬರು ಇಬ್ಬರಲ್ಲ, ಇಂಥವು ಸಾವಿರಾರು ಜನ ಇದ್ದಾರೆ. ಆದರೆ ನಮ್ಮ ಗಮನಕ್ಕೆ ಬಂದಿದ್ದು ಕಡಿಮೆ. ಆದರೆ ಇಷ್ಟೇ ಜನ ಸಾಕಾ ಅಂತ ಕೇಳಿದ್ರೆ ಸಾಲದು. ಇದು ಸಾಂಕ್ರಾಮಿಕ ಆಗಬೇಕು. ಮನೆಯಲ್ಲೇ ಯೋಚನೆ ಮಾಡತಕ್ಕಂಥ ಪ್ರವೃತ್ತಿ ಬೆಳಿಬೇಕು. ಈಗ ನಮ್ಮ ದೇಶದ ಪ್ರಾಚೀನ ಕಲ್ಪನೆ ಏನು? 14ನೇ ಶತಮಾನದ ಕೊನೆಯಲ್ಲಿ ಒಂದು ಶಿಲಾಶಾಸನ ಹಂಪಿ ಏರಿಯಾದಲ್ಲಿ ಸಿಕ್ಕಿದೆ. ಈ ದೇಶದಲ್ಲಿ ತಾಯಿ ತನ್ನ ಮಗುಗೆ ತನ್ನ ಎದೆ ಹಾಲು ಕುಡಿಸುವಾಗಲೇ ಸೇವೆಯ ದೀಕ್ಷೆ ಕೊಡ್ತಾ ಇದ್ಲು. ಅವನ ಕಿವಿಯಲ್ಲಿ, ಮಗುವಿನ ಕಿವಿಯಲ್ಲಿ ತಾಯಿ ಏನು ಹೇಳ್ತಿದ್ಲು ತನ್ನ ಎದೆ ಹಾಲು ಕುಡಿಸುವಾಗ? ಅದು ಶಿಲಾಶಾಸನದಲ್ಲಿದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ಧರೆಯೊಳು ಸಿಲುಕಿದ ಅನಾಥರಂ ಬಿಡಿಸು, ಮಿತ್ರರಿಗೆ ಇಂಬುಗೈ, ನಂಬಿದವರಿಗೆ ಎರವಟ್ಟಾಗಿರು, ಇಂತೆಲ್ಲವಂ ಪಿಂತೆ ತಾನು ಎರೆದೊಳ್ ಕಿವಿಯೊಳ್ ಪಾಲ್ ಎರೆವೊಂದು ಲಕ್ಷ್ಮೀಧರ ಮಾತ್ಯನ. ಆ ಎಳೆ ಮಗುಗೆ ಇದು ಅರ್ಥವಾಗತ್ತಾ? ಅಲ್ಲ. ಆ ಮಗು, ನನ್ನ ಮಗ ದೊಡ್ಡನಾದ್ಮೇಲೆ ಕೆರೆ ಕಟ್ಟಿಸ್ಬೇಕು, ಬಾವಿ ತೋಡಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ಛತ್ರ ಕಟ್ಟಿಸ್ಬೇಕು, ಕಷ್ಟದಲ್ಲಿದ್ದವರಿಗೆ ಅನುಕೂಲ ಮಾಡಬೇಕು, ಸ್ನೇಹಿತರಿಗೆ ಅನ್ಯಾಯ ಮಾಡಬಾರ್ದು, ನಂಬಿದವರಿಗೆ ತೊಂದರೆ ಕೊಡಬಾರ್ದು, ಇದನ್ನು ಹೇಳಿ ತನ್ನ ಎದೆ ಹಾಲು ಕುಡಿಸುವಾಗ ಎದೆ ಹಾಲಿನ ಜೊತೆಗೆ ಈ ಭಾವವೂ ಆ ದೇಹ ಪ್ರವೇಶ ಮಾಡುತ್ತೆ. ಮಗು ಹಾಗೆ ಆಗತ್ತೆ. ಇದು ಕಾನ್ಸೆಪ್ಟು. ನಾವು ಹಸುವಿನ ಹಾಲು ಕರೆಯುವಾಗ ಕರುಣೆ ಆಗಿಬಿಡ್ತೀವಿ. ಕರು ಹತ್ರ ಬಂದಾಗ ಅದು ಬಿಳಿ ದ್ರವವಾಗಿ ಇಳಿಯಲ್ಲ, ವಾತ್ಸಲ್ಯದ ಧಾರಿಯಾಗಿ ಹರಿಯುತ್ತೆ. ಅದು ನಮ್ಮ ದೇಹಕ್ಕೆ ಆರೋಗ್ಯ ಕೊಡುತ್ತೆ. ತಾಯಿ ಈ ರೀತಿ ಆಲೋಚನೆ ಮಾಡಿದಾಗ ಮಾತ್ರ ಅಂಥ ಮಗು ನಿರ್ಮಾಣವಾಗುತ್ತೆ. ತಾಯಂದ್ರ ಕೆಲಸನೂ ಇದೆ. ಅವರು ಯೋಚನೆ ಮಾಡಿದರೆ ಸಮಾಜದ ನಿರ್ಮಾಣದ ಮೂಲ ಶಿಲ್ಪಿ ತಾಯಿ, ಅವಳಿಗೂ ಈ ಸಂದೇಶ ತಲುಪುವಂಥ ಕೆಲಸ. ಆದರೆ ಬಾಬಾ ಆಮ್ಟೆ, ಪಾಂಡುರಂಗ ಪಂಚ ಅಠವಳೆ, ಡಾಕ್ಟರ್ ಸುದರ್ಶನ್, ಬಾಲಸುಬ್ರಹ್ಮಣ್ಯಂ ಅಥವಾ ಅಣ್ಣಾ ಹಜಾರೆ ಮಾಡಿದ ಕೆಲಸಕ್ಕಿಂತ 1000 ಪಟ್ಟು ದೊಡ್ಡ ಕೆಲಸ ನಡೆಯುತ್ತೆ. ನಮ್ಮ ತಾಯಂದ್ರಿಗೂ ಒಂದು ಸ್ವಲ್ಪ ಈ ದಿಕ್ಕಿನ ದೃಷ್ಟಿ ಕೊಡ್ತಕ್ಕಂಥ ಪ್ರಯತ್ನ ನಡಿಬೇಕು ಅಂತ ತೀವ್ರಗತಿಯಲ್ಲಿ ನಡಿಬೇಕು. ಈ ಹಿಂದೆ ನೀವು ಮಾತಾಡ್ತಿದ್ವಿ, ಅಂದರೆ ದೇಶ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ಕಾಣಬೇಕಾಗಿದೆ ಅಂತ. ಟ್ರಾನ್ಸ್ಫಾರ್ಮೇಷನ್, ಒಂದು ಬದಲಾವಣೆ ಬೇಕು. ಎಂಥ ಬದಲಾವಣೆ ಬೇಕು ಅಂತ
ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಎರಡೂ ಇರುತ್ತೆ, ಋಣಾತ್ಮಕ ಧನಾತ್ಮಕ ಬದಲಾವಣೆಗಳು ಎರಡೂ ಇರುತ್ತೆ ಅಂಥೇಳಿ. ಯಾಕೆ ಈ ಪ್ರಸ್ತಾಪ ಅಂತಂದರೆ, ನಮ್ಮಲ್ಲಿ ರಾಷ್ಟ್ರೀಯತೆಯ ಭಾವನೆಯ ಒಂದು ಕೊರತೆ ಎಲ್ಲೋ ಇದೆ, ವಿಶೇಷವಾಗಿ ನಮ್ಮ ಯುವ ಶಕ್ತಿಯಲ್ಲಿ. ಇದು ಕೊರತೆ ಆಗಲಿಕ್ಕೆ ಕಾರಣ ನಮ್ಮ ಸಂಸ್ಕಾರ ಯಾವ ರೀತಿ ಸಿಕ್ಕಿತು ಆ ಮಗುಗೆ, ಅಥವಾ ಬೆಳೆದ ನಂತರದಲ್ಲಿ ಆತನ ಒಂದು ಪರಿಸರ ಹೇಗಿದೆ, ಯಾವ ರೀತಿ ಅದನ್ನು ರೂಢಿಸ್ಕೊಳ್ತಾರೆ, ರಾಷ್ಟ್ರೀಯತೆ ಭಾವನೆಯನ್ನು ಹೇಗೆ ರೂಢಿಸ್ಕೊಳ್ತಿದ್ದಾನೆ ಅಂತ. ಇದೆಲ್ಲದಕ್ಕೂ ಮೂಲ ಬಿಂದು ಎಲ್ಲಿದೆ ಅಂತ ನೀವು ಮೂಲ ಬಿಂದು ಎಲ್ಲಿದೆ ಅಂತ ಕಾಣ್ತೀರಿ? ಈ ಕೊರತೆ ಯಾಕೆ ಕಾಣ್ತಿದೆ ನಮ್ಮಲ್ಲಿ? ರಾಷ್ಟ್ರೀಯತೆ ಅನ್ನುವಂಥದ್ದು ಒಂದು ಸ್ಥಾಯಿ ಭಾವವಾಗಿ ವ್ಯಕ್ತವಾಗಬೇಕು. ನಮ್ಮ ದೇಶದಲ್ಲಿ ಕಠಿಣ ಪ್ರಸಂಗ ಬಂದಾಗ ಚೆನ್ನಾಗಿ ವ್ಯಕ್ತವಾಗುತ್ತೆ. ಚೈನಾ ಅಗ್ರೆಷನ್ ಆದಾಗ ಇಡೀ ದೇಶ ಒಂದಾಗಿ ಎದ್ದು ನಿಲ್ತು. ಪಾಕಿಸ್ತಾನ ಅಟ್ಯಾಕ್ ಆದಾಗ ಒಂದಾಗಿ ಎದ್ದು ನಿಲ್ತು. ಕಾರ್ಗಿಲ್ ಸಂಘರ್ಷದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಅದ್ಭುತ ರೋಮಹರ್ಷಕ ವಾತಾವರಣ ಇತ್ತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ತುಣುಕು, ಒಂದು ತುಕಡಿ ಬೆಂಗಳೂರಿನಿಂದ ಬಾರ್ಡರ್ ಕಡೆಗೆ ರವಾನೆಯಾಗುವಾಗ ಅವರು ಬರ್ತಾ ಇದ್ದು ಸುದ್ದಿ ಎಲ್ಲೆಲ್ಲಿ ಸಿಕ್ತೋ ಅಲ್ಲೆಲ್ಲ ಜನ ರೈಲ್ವೆ ಸ್ಟೇಷನ್ನಿಗೆ ಬಂದವ್ರನ್ನ ಅದ್ಭುತವಾಗಿ ಸ್ವಾಗತ ಮಾಡ್ತಿದ್ರು. ನಾನು ಹರಿಹರದಲ್ಲಿದ್ದೆ, ನೋಡಿದೆ ರೈಲ್ವೆ ಸ್ಟೇಷನಲ್ಲಿ ಏನು ಜನ ಸೇರಿದ್ದಾರೆ. ಟ್ರೈನ್ ನಿಲ್ಲೋದು 2 ನಿಮಿಷ, ಆದರೆ ಅವತ್ತು 5 ನಿಮಿಷ ನಿಲ್ಲಿಸಬೇಕಾಯಿತು. ಆ ಊರಿನ ತಾಯಂದ್ರೆಲ್ಲ ಹೆಣ್ಮಕ್ಳು ಹೋಗಿ ಅವರಿಗೆ ಆರತಿ ಬೆಳಗ್ಗೆ ಇರತಕ್ಕಂಥದ್ದು, ಹಣೆಗೆ ತಿಲಕ ಇಟ್ಟಿರ್ತಕ್ಕಂಥದ್ದು. ಆ ಊರಿನ ಯಾವುದೇ ಅಂಗಡಿಗಳಲ್ಲಿ ಸ್ವೀಟ್ ಅನ್ನೋದು ಅವತ್ತು ಉಳಿಲೇ ಇಲ್ಲ, ಅಷ್ಟನ್ನು ತಂದು ಆ ಸೈನಿಕರಿಗೆ ಉಣಿಸಿದರು. ಆದರೆ ಇದು ಸ್ಥಾಯಿ ಭಾವ ಆಗಬೇಕು, ಆಗಿಲ್ಲ. ಕಾರ್ಗಿಲ್ನಲ್ಲಿ ನಾವು ಸಂಘರ್ಷನ ಭಾರತ ಪರವಾಗಿ ತಿರುಗಿಸ್ಕೊಂಡ್ವಿ, ಗೆದ್ವಿ. 530ಕ್ಕೂ ಹೆಚ್ಚು ಜನರ ಬಲಿದಾನ ಆಯಿತು. ಒಬ್ಬೊಬ್ಬರು ತ್ಯಾಗ ಬಲಿದಾನಗಳನ್ನು 2 ವರ್ಷ ನೆನಪು ಮಾಡ್ಕೊಂಡ್ವಿ, ಆಮೇಲೆ ಮರ್ತ್ವಿ. 71ರಲ್ಲಿ ನಾವು ಗೆದ್ವಿ, ಒಂದು ಐತಿಹಾಸಿಕ ದಾಖಲೆ. 93,000 ಬಾಂಗ್ಲಾ ಪಾಕ್ ಸೈನಿಕರು ನಮಗೆ ಸರೆಂಡರ್ ಆದರು. ಮೊನ್ನೆ ವಿಜಯ ದಿವಸ ಸ್ಮರಣೆ ಆಯಿತು, ಇಷ್ಟು ದಿವಸ ಮಾಡಲಿಲ್ಲ. ಅಂದರೆ ರಾಷ್ಟ್ರಕ್ಕೆ ಹಿತಕರವಾಗಿರತಕ್ಕಂಥ ಸಂಗತಿಗಳನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸದಾ ನೆನಪು ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಇಲ್ಲ. ಪ್ರಸಂಗ ಬಂದಾಗ ಎದ್ದು ನಿಲ್ತೀವಿ. ಇದು ಬದಲಾವಣೆಯಾಗಿ ಅದು ಪುನಃ ಮನೆಯಿಂದ, ಶಾಲೆಯಿಂದ, ಎಲ್ಲ ಕಡೆಯಿಂದ ಆಗಬೇಕು. ಶಿಕ್ಷಣದಲ್ಲಿ ಆ ಭಾವ ಜೋಡಿಸ್ತಿಲ್ಲ. ಕೆಲವರಿಗೆ ಹೆದರಿಕೆ, ರಾಷ್ಟ್ರೀಯತೆ ಅಂದರೆ ಅದು ಆಕ್ರಮಣಶೀಲವಾಗುತ್ತೆ ಅಂತ. ಆದರೆ ಭಾರತದ ರಾಷ್ಟ್ರಭಾವ ಆಕ್ರಮಣಕಾರಿಯಾದದ್ದಲ್ಲ. ನಾವು ಸಮರ್ಥ ರಾಷ್ಟ್ರವಾಗಿ ಮೆದ್ದು ನಿಂತಾಗ ಜಗತ್ತಿಗೆ ಒಳ್ಳೆಯದು ಮಾಡಿದ್ವಿ. ಸ್ವಾಮಿ ವಿವೇಕಾನಂದರು ಹೆಮ್ಮೆಯಿಂದ ಹೇಳ್ತಾರೆ, ಮನುಷ್ಯನಿಗೆ ನೆನಪಿರತಕ್ಕಂಥ 7,500 ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ಜನಾಂಗದ ಮೇಲೆ ಆಕ್ರಮಣ ಮಾಡದಲೇ ಇರತಕ್ಕಂಥ ಒಂದೇ ಒಂದು ಜನಾಂಗ ಅಂದರೆ ನಮ್ಮದು. ಜರ್ಮನ್ ರಾಷ್ಟ್ರವಾದ ಗರಿಗೆದರ್ತು, 2 ಮಹಾಯುದ್ಧ ಆಯಿತು. ಇಂಗ್ಲೆಂಡ್ ರಾಷ್ಟ್ರವಾದ ಗರಿಗೆದರ್ತು, ಜಗತ್ತಿನ ಬಹುದೊಡ್ಡ ಭಾಗ ಇಂಗ್ಲೆಂಡಿನ ದಾಸ್ಯಕ್ಕೆ ಹೋಗಬೇಕಾಯಿತು. ರಷ್ಯಾ ಬಲಶಾಲಿ ಆಯಿತು. ಅಫ್ಘಾನಿಸ್ತಾನದವರೆಗೆ ಎಲ್ಲವನ್ನು ತನ್ನ ವಸಾಹತುಗಳನ್ನಾಗಿ ಮಾಡಿಕೊಳ್ತು. ಚೈನಾ ಬಲಶಾಲಿ ಆಯಿತು, ಟಿಬೆಟನ್ ಹತ್ತಿಕ್ಕಿತು. ಜಪಾನ್ ಬಲಶಾಲಿ ಆಯಿತು, ಜಪಾನ್ ಆಗ ಚೀನಾದ ಮೇಲೆ ಆಕ್ರಮಣ ಮಾಡ್ತು. ಇಂಥ ಕೆಲವು ಘಟನೆಗಳ ಆಧಾರದ ಮೇಲೆ ಜನ ನಮ್ಮಲ್ಲಿ ಭಾವಿಸ್ತಾರೆ, ರಾಷ್ಟ್ರವಾದ ಏನಾದರೂ ಬಲವಾದರೆ ಜಗತ್ತಿಗೆ ಅಪಾಯಕಾರಿ ಅಂತ. ಆದರೆ ಭಾರತದ ರಾಷ್ಟ್ರವಾದ ಇದೆಯಲ್ಲ, ಅದು ಗೂಂಡಾಶಕ್ತಿ ಆಧಾರಿತ ಅಲ್ಲ. ನಾವು ಹೇಳೋದೇನು, ಒಂದು ಶ್ಲೋಕದ 2 ಸಾಲುಗಳನ್ನು ನನಗೆ ನೆನಪಿಗೆ ಬರ್ತದೆ. ಅಲ್ಲಿ ದೇವ್ರ ಹತ್ರ ಕೇಳ್ತಾನೆ ಭಾರತೀಯ ವ್ಯಕ್ತಿ, ಅಜೇಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿ. ಹೇ ಭಗವಂತ, ಅಜೇಯವಾದ ಶಕ್ತಿ ನನಗೆ ಕೊಡು. ಆಳಬಲ್ಲೆವು, ಬಾಳಬಲ್ಲೆವು, ಸೋಲನೊಲ್ಲೆವು ಬಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡನುಳಿಸಲು ಬಲ್ಲೆವು. ಇಡೀ ಜಗತ್ತು ನಮ್ಮ ವಿರುದ್ಧ ನಿಂತರೂ ಈ ಮಾತೃಭೂಮಿ ನಾವು ಕಾಪಾಡ್ತೀವಿ. ಅಂತಹ ಸಾಮರ್ಥ್ಯ ಕೊಡು. ಬರೀ ಶಕ್ತಿ ಕೊಟ್ಟರೆ ಸಾಕಾ? ಕೇವಲ ಶಕ್ತಿ ಬಂದಾಗ ಅದು ರಾವಣನ ಶಕ್ತಿ ಆಗ್ಬೋದು, ಜರಾಸಂಧನ ಶಕ್ತಿ ಆಗ್ಬೋದು, ಲೋಕಕಂಟಕ ಶಕ್ತಿ ಆಗ್ಬೋದು. ಅದಕ್ಕೋಸ್ಕರ ಭಾರತದ ಮಗು ಕೇಳುತ್ತೆ, ಶಕ್ತಿ ಕೊಡು ಅಂತ ಕೇಳಿದ ಮರು ಉಸಿರಿನಲ್ಲೇ ಮುಂದಿನ ಸಾಲಿನಲ್ಲಿ ಸುಶೀಲಂ ಜಗದ್ಯೇನ ನಮ್ರಂ ಭವೇತ್. ಹೇ ಭಗವಂತ, ಒಳ್ಳೆಯ ಗುಣ ಕೊಡು, ಚಾರಿತ್ರ್ಯ ಕೊಡು. ನನ್ನ ನಡವಳಿಕೆ ನೋಡಿ ಇಡೀ ಜಗತ್ತು ನನಗೆ ನತಮಸ್ತಕವಾಗಬೇಕು. ನಮ್ಮವ್ರು ಹಾಗೆ ನಡ್ಕೊಂಡ್ರು. ವಿಶ್ವದಾದ್ಯಂತ ನಾವು ಓಡಾಡಿದ್ವಿ, ಆಕ್ರಮಣ ಮಾಡಲಿಲ್ಲ. ಅಲೆಕ್ಸಾಂಡರ್ ಆಕ್ರಮಣ, ತೈಮೂರ್ಲಂಗ್ ಆಕ್ರಮಣ, ಚಂಗೇಜ್ ಖಾನ್ ಆಕ್ರಮಣ, ಬಾಬರ್ ದಂಡಯಾತ್ರೆ, ನೆಪೋಲಿಯನ್ ದಂಡಯಾತ್ರೆ, ಡ್ಯೂಪ್ಲೆ ದಂಡಯಾತ್ರೆ. ನಮ್ಮ ದೇಶದ ಯಾವುದೇ ಮಹಾಪುರುಷನ ಹೆಸರಿನ ಜೊತೆಗೆ ದಂಡಯಾತ್ರೆ ಅನ್ನೋ ಶಬ್ದವೇ ಇಲ್ಲ. ಯಾಕೆ? ಅಂಥ ಯಾತ್ರೆಗಳೆಲ್ಲ ದಂಡ ಅಂತ ಭಾವಿಸ್ತಾರೆ ನಾವು. ಹಾಗಾದ್ರೆ ನಮ್ಮ ಯಾತ್ರೆ ಯಾವುದು?
ಆಧ್ಯಾತ್ಮದ ಯಾತ್ರೆ. ಪುನಃ ನೆನಪು ಮಾಡಿಕೊಡ್ತೀನಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿ ಜೀವಿಗೆ ಒಂದು ಆತ್ಮ ಇರುತ್ತೆ, ಹಾಗೆಯೇ ಜನಾಂಗಕ್ಕೊಂದು ಆತ್ಮ ಇರುತ್ತೆ. ಆ ಜನಾಂಗದ ಆತ್ಮ ರಾಷ್ಟ್ರದ ಕ್ರಿಯಾಕಲಾಪಗಳಲ್ಲಿ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ, ಇಂಗ್ಲೆಂಡಿನ ಆತ್ಮ ವ್ಯಾಪಾರ, ಫ್ರಾನ್ಸಿನ ಆತ್ಮ ರಾಜಕಾರಣ, ಜಪಾನಿನ ಆತ್ಮ ಸೌಂದರ್ಯ ಮತ್ತು ಕಲೆಯ ಆರಾಧನೆ, ಭಾರತದ ಆತ್ಮ ಆಧ್ಯಾತ್ಮ. ಗೊಣಗುವವನಿಗೆ ಗೋಳಾಡುವವನಿಗೆ ಸದಾ ಸೋಲೇ ಕಾದಿರುತ್ತದೆ. ಆದರೆ ಯಾರು ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡುತ್ತಾ ಹೋಗುವನೋ ಅವನಿಗೆ ಮುಂದಿನ ಹಾದಿ ಬೆಳಗುತ್ತದೆ. ಇನ್ನೂ ಹೆಚ್ಚು ಹೆಚ್ಚಿನ ಕರ್ತವ್ಯ ಅವನ ಪಾಲಿಗೆ ಬರುತ್ತದೆ. ಇದು ಸ್ವಾಮಿ ವಿವೇಕಾನಂದರ ನುಡಿ. ನಮ್ಮ ಯಾತ್ರೆ ಅದು ಆಧ್ಯಾತ್ಮಿಕ ಯಾತ್ರೆ ಆಗಿತ್ತು. ಜಗತ್ತಿನಾದ್ಯಂತ ನಾವು ಓಡಾಡಿದ್ದೀವಿ, ಸಾಕ್ಷಿಗಳು ಸಿಗ್ತಿದ್ದಾವೆ. ಪೂರ್ವದ ಫಿಲಿಪೈನ್ಸ್ನಿಂದ ಪಶ್ಚಿಮದ ಮೆಕ್ಸಿಕೋ ತನಕ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಮಾನವ ವಸತಿ ಇದ್ದ ಪ್ರತಿ ಜಾಗಕ್ಕೆ ಭಾರತೀಯರು ಭೇಟಿ ಕೊಟ್ಟಿದ್ದರ ಸಾಕ್ಷಿಗಳು ಸಿಕ್ಕಿದ್ದಾವೆ. ರಿಸರ್ಚ್ ನಡೆದಿದೆ. ಹೋದವರು ಯಾರು? ಅಗಸ್ತ್ಯ, ಕಂಬೋ, ಕೌಂಡಿನ್ಯ, ವಿಕ್ರಮ, ವಿವೇಕಾನಂದ, ರಾಮತೀರ್ಥ, ಈಗ ರವಿಶಂಕರ್ ಗುರೂಜಿ, ಮಾತಾ ಅಮೃತಾನಂದಮಯಿ, ಸಿದ್ದೇಶ್ವರ ಸ್ವಾಮಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್. ಒಳ್ಳೆ ಹುಡುಗರು, ಒಳ್ಳೆ ಯತಿಗಳು, ಜ್ಞಾನಿಗಳು, ವಿಜ್ಞಾನಿಗಳು, ವ್ಯಾಪಾರಿಗಳು. ಹೋದಲ್ಲಿ ಧರ್ಮ, ದರ್ಶನ, ಆಧ್ಯಾತ್ಮ, ಜ್ಞಾನ, ವಿಜ್ಞಾನ, ವಾಣಿಜ್ಯ, ವ್ಯಾಪಾರದ ಹಣತೆಯನ್ನು ಹಚ್ಚಿ ನಾವು ಬಂದಿದ್ದೀವಿ. ಹೀಗಾಗಿ ಜಗತ್ತಿಗೆ ನಾವು ಒಳ್ಳೇದು ಮಾಡಿದ್ದೀವಿ. ಭಾರತದ ರಾಷ್ಟ್ರವಾದ ಮೇಲುಗತಿಯನ್ನು ಪಡೆದಾಗ ವಿಶ್ವ ಕಲ್ಯಾಣ ಆಗುತ್ತೆ. ಯಾಕೆಂದರೆ ಬೇಸಿಕ್ ಥಿಂಕಿಂಗ್ ನಮ್ದೇನೆ, ಲೋಕ ಸಮಸ್ತ ಸುಖಿನೋ ಭವಂತು. ಕೆಟ್ಟದ್ದು ಹಾರೈಸಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಈ ಸಂಗತಿ ಯುವಕರಿಗೆ ಸಿಕ್ಕರೆ ಬಲಶಾಲಿಗಳಾಗ್ತಾರೆ, ರಾಷ್ಟ್ರ ಬಲಶಾಲಿ ಆಗತ್ತೆ. ಆಕ್ರಮಣದ ಸ್ವಭಾವ ನಮ್ಮದಲ್ಲ, ವಿಶ್ವ ಕಲ್ಯಾಣಕಾರಿ ಚಿಂತನೆ ನಮ್ಮದು. ಇದನ್ನೆಲ್ಲ ಕೊಟ್ಟು ಪಾಸಿಟಿವ್, ಧನಾತ್ಮಕ, ರಚನಾತ್ಮಕ ರಾಷ್ಟ್ರವಾದದ ಆಧಾರದಲ್ಲಿ ಭಾರತದ ಯುವಸ್ತೋಮವನ್ನು ಎತ್ತಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಈ ಪ್ರಯತ್ನದಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖ, ಬಹಳ ದೊಡ್ಡದು. ಯುವ ಜನರಲ್ಲಿ ಒಂದು ರಾಷ್ಟ್ರೀಯತೆಯನ್ನು ತುಂಬುವಲ್ಲಿ ಮಾಧ್ಯಮಗಳ ಪಾತ್ರ ಏನು ಅಂತ ಹೇಳ್ತೀರಿ? ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಪತ್ರಿಕೆ ಮೂಲಕ ಅರವಿಂದ್ ಘೋಷ್ ಮಾಡಿದ್ರು. ವಿವೇಕಾನಂದರು ತಮ್ಮ ಭೂಪೇಂದ್ರ, ಅರವಿಂದ್ರ ತಮ್ಮ ಬಾರೀಂದ್ರ, ಇವರಿಬ್ಬರು ಸೇರಿ ಯುಗಾಂತರ ಅನ್ನೋ ಪತ್ರಿಕೆ ಮೂಲಕ ಅದನ್ನು ಮಾಡಿದ್ರು. ಬಿಪಿನ್ ಚಂದ್ರಪಾಲ್ 1902ರಲ್ಲಿ ನ್ಯೂ ಇಂಡಿಯಾ ಅನ್ನೋ ಪತ್ರಿಕೆ ಪ್ರಾರಂಭ ಮಾಡಿ ಸಾಂಸ್ಕೃತಿಕ ಭಾರತದ ತಮ್ಮ ಕನಸನ್ನು ಪತ್ರಿಕೆ ಮೂಲಕ ಯುವಕರಿಗೆ ತಲುಪಿಸ್ತಾ ಇದ್ರು. ಬ್ರಹ್ಮಬಾಂಧವ ಗುಪ್ತಾ ಸಂಧ್ಯಾ ಅನ್ನತಕ್ಕಂಥ ಒಂದು ಸಂಜೆ ಪತ್ರಿಕೆ, ಈಗೆಲ್ಲ ಸಂಜೆ ಪತ್ರಿಕೆಗಳಿದ್ದಾವೆ, ಇದನ್ನು ಪ್ರಾರಂಭ ಮಾಡಿದ್ರು ಅವರು, ಬ್ರಹ್ಮಬಾಂಧವ ಗುಪ್ತಾ. ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಇರತಕ್ಕಂಥ ಮನಸ್ಸನ್ನು ದುರ್ಬಲಗೊಳಿಸ್ತಕ್ಕಂಥ ಸಾಹಿತ್ಯ ಮತ್ತು ಸಂಯಮರಹಿತವಾದ ಬದುಕು, ಭಾರತೀಯ ಚಿಂತನೆಯಲ್ಲಿ ಇರತಕ್ಕಂಥ ಮನಸ್ಸನ್ನು ಅರಳಿಸಿ ಮನುಷ್ಯನನ್ನು ಪಶುತ್ವದಿಂದ ದೈವತ್ವದೆಡೆಗೆ ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ, ಇದನ್ನು ಅನಲೈಸ್ ಮಾಡಿ ಈ ನಾಡಿನ ಯುವಕರಿಗೆ ಸರಿಯಾದ ದಾರಿ ಯಾವುದನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಅದೇ ಕೆಲಸವನ್ನು ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್ ಯಂಗ್ ಇಂಡಿಯಾದ ಮೂಲಕ ಮಾಡಿದರು. ಅದಕ್ಕಿಂತ ಪ್ರಖರವಾದ ಕೆಲಸನ ಲೋಕಮಾನ್ಯ ತಿಲಕರು ಕೇಸರಿ ಮೂಲಕ ಮಾಡಿದರು. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಮಾಡಿದರು, ಪಂಜೆ ಮಂಗೇಶ್ ರಾಯರು ಮಾಡಿದರು, ಶಿವರಾಮ್ ಕಾರಂತರು ಮಾಡಿದರು, ತಾಯ್ನಾಡು ಆ ಕೆಲಸ ಮಾಡಿತ್ತು. ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಭಾರತಿ ಮಾಡಿದರು, ಚಿದಂಬರಂ ಪಿಳ್ಳೆ ಮಾಡಿದರು. ಪ್ರತಿಯೊಂದು ಪ್ರಾಂತದಲ್ಲಿ ಇದು ನಡೆದಿದೆ. ಭಾರತೀಯ ಪತ್ರಿಕೋದ್ಯಮದ ಮೊದಲ 3-4 ದಶಕಗಳ ಇತಿಹಾಸವನ್ನು ಒಮ್ಮೆ ಅವಲೋಕನ ಮಾಡಿದರೆ, ಕರ್ನಾಟಕದಲ್ಲಿ ಸಮಿತ್ ಕರ್ನಾಟಕ ಅಭೂತಪೂರ್ವವಾದಂಥ ಪಾತ್ರವನ್ನು ವಹಿಸಿದೆ. ಇದನ್ನು ಒಮ್ಮೆ ಅವಲೋಕನ ಮಾಡಿದರೆ ಇವತ್ತಿನ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ಬೆಳಕು ಸಿಗಬಹುದು. ಸಮಾಜಕ್ಕೆ ಪ್ರಬೋಧನ ಮಾಡ್ತಕ್ಕಂಥ ವ್ಯಕ್ತಿಗಳ ಚಾರಿತ್ರ್ಯ ಶುದ್ಧ ಇರಬೇಕು, ಹೃದಯ ಸ್ವಚ್ಛ ಇರಬೇಕು. ನಾಳಿನ ಭಾರತಕ್ಕಾಗಿ ನಾನು ಈ ವ್ರತ ಹಿಡಿದಿದ್ದೇನೆ ಅಂತಕ್ಕಂಥ ನಿರ್ಣಯ ಅವ್ರ ಮನಸ್ಸಲ್ಲಿ ಇದ್ದಾಗ, ಇವತ್ತಿನ ಪತ್ರಿಕೆ ನೋಡಲಿಕ್ಕೆ ಅನೇಕ ಸಲ ಕೆಟ್ಟದ್ದು ಅನಿಸುತ್ತೆ. ಬ್ಲ್ಯಾಕ್ ಮೇಲ್ ಆಗುತ್ತೆ, ಮನಸ್ಸನ್ನು ಕೆರಳಿಸ್ತಕ್ಕಂಥ ಚಿತ್ರಗಳು, ವರದಿಗಳು ಬರ್ತವೆ. ಅದು ಹಾಕಿದ್ರೇ ಹೆಚ್ಚು ಸರ್ಕ್ಯುಲೇಷನ್ ಅಂತಕ್ಕಂಥ ಚಿಂತನೆ ಅನೇಕರಿಗೆ ಬಂದುಬಿಟ್ಟಿದೆ. ಸಮಾಜ ಅನ್ನೋದು ಹಾಳು ಮಾಡುತ್ತೆ, ಯುವಕರನ್ನು ದಾರಿ ತಪ್ಪಿಸುತ್ತೆ. ಯುವಕರು ಸಚ್ಚಾರಿತ್ರ್ಯವಂತರಾಗಬೇಕು, ಹೊಸ ಹೊಸ ಸಾಹಸಗಳಿಗೆ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸಗಳು ಪತ್ರಿಕೋದ್ಯಮದಿಂದ ಆದರೆ ಬಹಳ ದೊಡ್ಡ ರೀಚ್ ಇದೆ ಅವರಿಗೆ. ಅವರು ಖಂಡಿತ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ.
ಈಗ ಪತ್ರಿಕಾ ಮಾಧ್ಯಮದಿಂದ ಟಿವಿ ಮಾಧ್ಯಮಕ್ಕೆ ಬರುವ ಟಿವಿ ಮಾಧ್ಯಮದ ಹೆಚ್ಚು ಬಗ್ಗೆ ಪ್ರಭಾವ ಬೀರುವಂಥದ್ದು ಇಂದಿನ ಮಕ್ಕಳಲ್ಲಿ. ರಾಮಾಯಣದ್ದು ಮತ್ತು ಮಹಾಭಾರತದ ಟಿವಿ ಸೀರಿಯಲ್ ಬಂದಾಗ ಅದರ ಪ್ರಭಾವ ತುಂಬ ಅದ್ಭುತವಾಗಿತ್ತು. ಅದು ಬರುವಾಗ ರಾಷ್ಟ್ರದ ಎಲ್ಲ ಚಟುವಟಿಕೆಗಳು ಅಷ್ಟೊತ್ತು ಬಂದ್ ಆಗ್ತಿತ್ತು. ಅಂದರೆ ಎಷ್ಟು ಪ್ರಭಾವಿ ಮಾಧ್ಯಮ ಅದು. ಆದರೆ ದುರಂತ ಏನು ಅಂದರೆ 3-4 ವರ್ಷದ ಮಗು ಟಿ ವಿ ಮುಂದೆ ಕೂತ್ರೆ ಅದಕ್ಕೆ 20 ವರ್ಷ ತುಂಬುವಾಗ ಆ ನಡುವಿನ 15-16 ವರ್ಷದಲ್ಲಿ ಅವನು ರಾಷ್ಟ್ರ ಮತ್ತು ಜಗತ್ತಿಗೆ ಅನುಕೂಲಕರನಾಗಿ ಬೆಳಿಬೇಕಾದ ಸಂದರ್ಭದಲ್ಲಿ ಈ ಮಾಧ್ಯಮದಿಂದ 50,000ಕ್ಕೂ ಹೆಚ್ಚು ಕೊಲೆ ಮತ್ತು ಅತ್ಯಾಚಾರಗಳನ್ನು ನೋಡ್ತಾನೆ. ಸ್ಪಂದನವನ್ನೇ ಕಳ್ಕೋತಾನೆ. ಯಾರಿಗೋ ಒಬ್ಬನಿಗೆ ಅಲ್ಲಿ ತೊಂದರೆ ಆಗಿದರೆ ಸ್ಪಂದಿಸಬೇಕು ಅಂತಲೇ ಅನಿಸಲ್ಲ. ಹೃದಯವೇ ಬರಡಾಗತ್ತೆ, ಚಾರಿತ್ರ್ಯ ದುರ್ಬಲವಾಗತ್ತೆ, ಮನುಷ್ಯ ಬರಬರನಾಗ್ತಾನೆ. ಆ ಮಾಧ್ಯಮವನ್ನು ಪ್ರತಿಯೊಂದು ನಮ್ಮಲ್ಲಿ ಏನಿದೆ ಅಂದರೆ ಸಾ ಕಲಾ ಯಾ ವಿಮುಕ್ತಯೇ. ಕಲೆ ಯಾವುದು? ವಿಲಾಸಕ್ಕಲ್ಲ ವಿಕಾಸಕ್ಕೆ ಅಂತ ಒಂದು ಶ್ಲೋಗನ್ ಇದೆ. ಯಾವ ವ್ಯವಹಾರದಿಂದ ಮನುಷ್ಯ ಮುಕ್ತನಾಗ್ತಾನೆ, ದೈವತ್ವ ಪ್ರಾಪ್ತಿಯಾಗತ್ತೆ, ಅದು ಕಲೆ ಅಂತ ಹೇಳಿದರು. ವಿದ್ಯೆಗೂ ಅಷ್ಟೇ, ಸ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ಅಂತಿಮ ಸತ್ಯವನ್ನು ನಮಗೆ ತೋರಿಸುತ್ತೋ ಅದು ವಿದ್ಯೆ. ಭಾರತದ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂತಿಮ ಗುರಿ ಏನೋ ಆ ಸತ್ಯದ ಅನುಭವ. ಈ ಮಾಧ್ಯಮವು ಕಲಾ ಪ್ರಕಾರವೇ. ಅಲ್ಲಿ ಕೂಡ ಆ ರೀತಿ ಚಿಂತನೆ ಇಟ್ಟುಕೊಂಡು ಚಟುವಟಿಕೆಗಳನ್ನು ಮಾಡಿದರೆ ಮೃಗೀಯ ಭಾವನೆಗಳ ಪೋಷಣೆಯ ಬದಲು ಮಾನವೀಯ ಚಿಂತನೆಗಳ ಆಗರವಾಗಿ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ. ಬಹಳ ದೊಡ್ಡ ಪಾತ್ರ ಇದೆ. ಹಂಡ್ರೆಡ್ಸ್ ಆಫ್ ಚಾನಲ್ಸ್ ಬರ್ತಿದ್ದಾವೆ, ಹೊಸ ಹೊಸ ಚಾನಲ್ಗಳು ಬರ್ತಿದ್ದಾವೆ. ನಾಳಿನ ಪೀಳಿಗೆ ಏನಾಗಬೇಕು ಅಂತ ಯೋಚನೆ ಮಾಡಿ ಅದರ ಪ್ರಮುಖರುಗಳೆಲ್ಲ ಒಟ್ಟಿಗೆ ಕೂತು ಯೋಚನೆ ಮಾಡಬೇಕು ಅಂತ ಹಂಗನ್ಸುತ್ತೆ. ಆ ಸಾಹಸ ಸಿಂಹ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಮೊನ್ನೆ ಡಾಕ್ಟರೇಟ್ ಸಿಕ್ಕಿದೆ, ಅವ್ರನ್ನ ಅಭಿನಂದಿಸೋಣ ಈ ಸಂದರ್ಭದಲ್ಲಿ. ಅವರ ಚಿತ್ರದ 100ನೇ ದಿವಸದ ಕಾರ್ಯಕ್ರಮಕ್ಕೆ ನನ್ನನ್ನು ಅವ್ರು ಕರೆದಿದ್ದರು, ಹೋಗಿದ್ದೆ. ಅಲ್ಲಿ ನಾನು ಇದೇ ಮಾತನ್ನು ಹೇಳಿದೆ. ಸಿನಿಮಾ ಒಂದು ಸಮರ್ಥ ಮಾಧ್ಯಮ. ಆ ಮಾಧ್ಯಮದಿಂದ ಈ ಸಮಾಜಕ್ಕೆ ಶಕ್ತಿ ಸಿಗಬೇಕು. ಇವತ್ತದು ಆಗ್ತಾ ಇಲ್ಲ. ಅಲ್ಲಿ ಸಾದರಪಡಿಸ್ತಕ್ಕಂಥ ನೃತ್ಯಗಳು, ಕ್ರೈಮ್ಗಳು ನಿಜ ಕೊನೆಯಲ್ಲಿ ಒಳ್ಳೆಯ ಶಕ್ತಿ ವಿಜೃಂಭಿಸುತ್ತೆ. ಆದರೆ ಆ ಪ್ರಾರಂಭದಲ್ಲಿ ಕೊನೆಯ ತನಕ ನೀವು ತೋರಿಸ್ತಕ್ಕಂಥ ಚಿತ್ರಗಳಿದಾವಲ್ಲ, ಅದು ಮನುಷ್ಯನನ್ನು ಕೆಳಗಿಳಿಸುತ್ತೆ. ಅದಕ್ಕೋಸ್ಕರ ಚಲನಚಿತ್ರ ಕ್ಷೇತ್ರದ ತುಂಬ ಮಂದಿ ಸೇರಿರಬೇಕಾದ್ರೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ಈ ಸಮಾಜವನ್ನು ಕಟ್ಟತಕ್ಕಂಥ ಥೀಮ್ ತೆಗೆದುಕೊಂಡು ಚಿತ್ರಗಳನ್ನು ಮಾಡಿ ಅಂತ ನಾನು ಅವರನ್ನು ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಹೇಳಿದರು, ವೀರಪ್ಪ ನಾಯಕ ಆನಂತರ ಬಂದಿರತಕ್ಕಂಥ 3-4 ಚಿತ್ರಗಳಲ್ಲಿ ನಾನು ಅಶ್ಲೀಲತೆಯನ್ನು ದೂರ ಮಾಡಿದ್ದೀನಿ, ಒಳ್ಳೆ ಥೀಮ್ ತೆಗೆದುಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಅದು ಒಂದು ಬಲವಾದ ಮಾಧ್ಯಮ. ಒಟ್ಟಿನಲ್ಲಿ ಈ ಸಮಾಜದ ಹೃದಯ ದುರ್ಬಲವಾಗದಿದ್ದಂತೆ ಪ್ರತಿ ಕ್ಷೇತ್ರದವರು ಮುತುವರ್ಜಿ ವಹಿಸಬೇಕು. ಹೆಚ್ಚು ಜನರ ಹತ್ತಿರ ತಲುಪೋ ಸಾಮರ್ಥ್ಯ ಇರತಕ್ಕಂಥ ಮಾಧ್ಯಮದವರು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಪ್ರಿಯ ಶ್ರೋತೃಗಳೇ, ಚಿತ್ತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀ ವಿದ್ಯಾನಂದ ಶೆಣೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಶ್ರೀ ಸದಾನಂದ ಹೊಳ್ಳ ಹಾಗೂ ಶ್ರೀಮತಿ ಶಾರದಾ ನಂಜಪ್ಪ. ಇದು ಇಂದಿನ ಚಿತ್ತ ಚಿತ್ತಾರ.